ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ವರ್ಲ್ಸ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ಸೊ ಟ್ರಿಪ್ ಹೋಗೋಣ ಅಂತ ಹೇಳಿ. ಸೊ ಗರ್ಲ್ಸ್ ಪ್ಲಸ್ ಬಾಯ್ಸ್ ಕೂಡ ಬರ್ತಿದ್ದಾರೆ. ಸೊ ಎಲ್ಲ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ಅವಳು ಬರಬೇಕಾಚೆ. ಸೊ ವಿ ಆರ್ ವೇಟಿಂಗ್ ಫಾರ್ ಹರ್. ಆ್ಯಂಡ್ ಅದಾದ ತಕ್ಷಣ ಇನ್ನೊಬ್ರು ಫ್ರೆಂಡ್ ಕಾರ್ ತೊಗೊಂಬರ್ಬೇಕು. ಅವ್ರು ಬಂದ ತಕ್ಷಣ ಕೂಡ ಹೊರಡೋದಷ್ಟೇ. ಆ್ಯಂಡ್ ವಿ ಆಲ್ ಸೆಟ್ ಟು ಗೋ. ಆ್ಯಂಡ್ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ತುಂಬ ದಿನ ಆಯಿತು ಈ ಥರ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆ ಟ್ರಿಪ್ ಹೋಗಿದ್ದೆಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿ ಈ ವಿಡಿಯೋನ ನೋಡ್ತಾ ಓಕೆನಾ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ವಿಡಿಯೋನ ನಾನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆ್ಯಂಡ್ ಬನ್ನಿಲ್ಲದೇ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಇಲ್ಲಿ ಒಂದು ಕಡೆ ಸೌಮ್ಯ ಗೌಡ ಅವರು ರೆಡಿ ಆಗಿದ್ದಾರೆ, ಇನ್ನೊಂದು ಕಡೆ ಉಷಾ ಗೌಡ ಅವರು ರೆಡಿ ಆಗ್ತಾನೇ ಇದ್ದಾರೆ. ಅವಾಗಿಂದ ತಲೆ ಬಾಚ್ಕೊಳ್ಳೋದೇ ಅವಳ್ದು ಯಾವಾಗ್ಲೂ. ಸೊ ಹೆಂಗ ಅನಿಸ್ತಿದೆ ಉಷಾ, ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಿರೋದು ನಾವೆಲ್ಲ? ಇಟ್ಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇನ್ನು ಆಗಿಲ್ಲ, ಅಲ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಲು. ಫ್ರಮ್ ಸ್ಟಾರ್ಟಿಂಗ್ ಇಟ್ಸ್ ಗುಡ್. ಓಕೆ, ಅಷ್ಟೇನಾ? ಓಕೆ, ನೀನು ಇವಾಗೆಲ್ಲ ಎಲ್ಲ ಮುಗಿಸ್ಕೊಂಡ್ಬಂದು ಫೀಡ್ಬ್ಯಾಕ್ ಕೊಡ್ತೀನಿ. ಪರವಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗ ಅನಿಸ್ತದೆ? ಆಯ್ತು, ಅಲ್ಲಿ ಬರ್ತಿದ್ದಾರೆ ನೋಡಿ ಗೈಸ್. ಅವ್ರದೇ ಈ ಅಪಾರ್ಟ್ಮೆಂಟ್. ಅವ್ರವ್ರ ತಮ್ಮ ಅಂತ ಅನ್ಕೊಂಡಿದೀನಿ. ಮುಖ ಮುಚ್ಕೊಂಡು ಬರ್ತಿದ್ದಾರೆ. ಸೊ ಹಾಯ್, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ಇಬ್ಬರಿಗೂ ಕನ್ನಡ ವಸ್ತುಂದ ಬೇಕು. ಬನ್ನಿ, ನಮಸ್ತೆ. ಬನ್ನಿ, ನಮ್ಮ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಉಷಾ ರೆಡ್ ಡ್ರೆಸ್ ಆ್ಯಂಡ್ ಸೌಮ್ಯ ಯಾಮಿನಿ ನನ್ನ ಡ್ಯಾನ್ಸ್ ಪಾರ್ಟ್ನರ್. ಹೋಗುವಾ? ತಿರುಗಿಸಿದಿರಾ? ಅವಳ ಹೆಸರು ವಿಭಾ ಅಂತ. ಹಾಯ್ ವಿಭಾ. ನೆಕ್ಸ್ಟ್ ಇವರು ಉಷಾ ಅಂತ, ಇವರು ಸೌಮ್ಯ, ನಾನು ರಂಜಿತಾ. ಯಾಮಿನಿ ಗೊತ್ತು, ಅವ್ರ ತಮ್ಮನೂ ಗೊತ್ತು. ಇದು ನನ್ನ ತಮ್ಮ. ಯಾಮಿನಿ ಮಾತ್ರ ಗೊತ್ತಿಲ್ಲ. ಯಾವಾಗ ತಲುಪ್ತೀಯಾ ನಮ್ಮ ದೇಶದಿಂದ? ಆಗಸ್ಟ್ 18. ತುಂಬಾ ಹೊತ್ತು ವೇಟ್ ಮಾಡಿದ್ಮೇಲೆ ಏನೋ ಅಷ್ಟೇ ಅಡಿ ಲೇಟ್ ಆಗೋಯ್ತು. ವಿಶ್ವ ತುಂಬಾ ಹೊತ್ತು ವೇಟ್ ಮಾಡಿದ್ಮೇಲೆ ಬಂದಿರೋದು ವಿಶ್ವ ಅವರು. ಟೈಮ್ 11:40. ನಾವು ಬಂದಿದ್ದು 10 o'clock. 1 hour 40 minutes ವೇಟ್ ಮಾಡಿಸಿದ್ರು. 9 o'clock ಬರಕ್ ಹೇಳಿದ್ರೆ 11:30 ಬರಕ್ ಹೇಳಿ. ಗುಡ್ ಪಂಕ್ಚುಯಾಲಿಟಿ ಅಂತ ಹೇಳಿ ಅವ್ರನ್ನ ಏನೋ ಕಾರಿಂದ ಇಳಿದ್ಮೇಲೆ ಫುಲ್ ಟಾಪ್ ಟು ಬಾಟಮ್ ಅಲ್ಲ. ಈಗ ಹೆಂಗ್ ಹೋಗ್ಬೇಕು ಅದನ್ನ ಹೇಳ್ರಿ. ಸರಿ, ಒಂದ್ ಪ್ಲೇಸ್ ಯಾರು ಡಿಸೈಡ್ ಮಾಡಿದಿರಾ? ಆಂಜನೇಯ ಟೆಂಪಲ್. ಎಲ್ಲ ಟೆಂಪಲ್ಸ್ ಅನ್ನ ಆಂಜನೇಯ ಟೆಂಪಲ್ ಸಿಗುತ್ತೆ. ಪ್ಲೇಸ್ ಸೆಲೆಕ್ಟ್ ಮಾಡಿಲ್ಲ, ಏನೋ ಇಲ್ಲ, ಸುಮ್ನೆ ಹೋಗ್ತಾ ಇರೋದು ನಾವು. ಫಸ್ಟ್ ಅವ್ರನ್ನ ಕೇಳು ಅಂದಕ್ಕೆ ನಾನು ಹಿಂಗ್ ಹೇಳಿದ್ರೆ ಅವ್ರು ಬರ್ತಾರಲ್ಲಿ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಅವಳೊಂದು 50 ಪ್ಲೇಸ್ ಕಳ್ಸೋಳು ನನಗೆ. ಅದೆಲ್ಲ 9 ಅವರ್ ತೋರಿಸ್ತೈತೆ. ದೇವ್ರೆ, ನೀನ್ ವಾಕಬಲ್ ಎಂಡ್ ಆಫ್ ದ ಡೇ ಏನ್ ಗೊತ್ತಾ? ಇರಿ ಇವಳಿಗಿದ್ದ ತಲೆಯಲ್ಲಿ ಸಕಲೇಶ್ಪುರ ತಲಕಾಡೆ ಇದ್ದಿದ್ದು. ಅದ್ ನನ್ ತಲೆಗೆ ತಂದು ಹಾಕಿದ್ಮೇಲೆ ಸ್ಟಾರ್ಟ್. ಸ್ಟ್ರೈಟಾ? ಸ್ಟ್ರೈಟ್ ಎಷ್ಟು ದೂರ ತೋರಿಸ್ತಿದೆ? 18 ಕಿಲೋಮೀಟರ್ಸ್ ಅಬ್ಬಾ. ತಲಕಾಡನ 18 ಕಿಲೋಮೀಟರ್. ಸ್ಟ್ರೈಟ್ ಅಬ್ಬಾ. ನೋಡಿ, ಇವಳು ಇದನ್ನು ವಿಡಿಯೋ ಮಾಡ್ತಾಳೆ ನೋಡಿ, ಆಗ್ತಾಳೆ. ನಮ್ ಫ್ರೆಂಡ್ಸ್ ಎಲ್ಲ ರೂಟ್ ಅಪ್ಪಣ ನಿಮಿಷ ನಿಮ್ ಬಾಳೆಲ್ಲ ಆಗ್ತಿಂತಾಳೆ ಅವಳ ಅಂತಾಳೆ. ಅಲ್ಲಲ್ಲ, ಪ್ಲೇಸ್ ಗೈಸ್ ರಂಜಿತಾ ಗುಡ್ ಏನಂತಾಳೆ ಗೊತ್ತಾ? ಪ್ಲೇಸ್ ಡಿಸೈಡ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋದ್ರು. ಬೆಳಗ್ಗೆ 9 ಗಂಟೆಗೆ 11:30 ಕರ್ಕೊಂಡೋದ್ರು. ಅದಾದ್ಮೇಲೆ ನನ್ನ ಇಮಿಟೇಟ್ ಮಾಡಿದ್ದಾರೆ ನೋಡಿ, ಇಮಿಟೇಟ್ ಮಾಡಿದ್ದಾರೆ. ರಾಂಗ್ ಮಿಸ್ಟೇಕ್ ಆಗ್ಬಿಟ್ಟು ಮತ್ತೆ ಮ್ಯಾಪ್ ಹಾಕೊಂಡು ಕರ್ಕೊಂಡು ಹೋಗ್ತವ್ರೆ ನೋಡಿ ಗೈಸ್. ಬೆಳಗ್ಗೆನೆ ತಲೆಕಾಡು ಅಂತಾರೆ, ಒಂದು ಪ್ಲೇಸ್ ಅಂತ ಗೊತ್ತಾಗಿಲ್ಲ. ವಾಂಟೆಡ್ ಪೇಪರ್ಸ್ ಟಿಫನ್ ತಿನ್ನಕ್ಕೆ ಅಂತ ಉಪ್ಪಿಗೆ ಹೋದ್ವಿ. ಟಿಫನ್ ಮುಗಿಸಿದ್ವಿ. ಅಸಲ್ ಅಲ್ಲಿ ಬಂದಿದ್ರು ನಾನು ಟಾರ್ಚರ್ ಮಾಡ್ಕೊಂಡು. ಅಲ್ಲಿ ಫ್ರಂಟ್ ಅಲ್ಲಿ ಒಬ್ರು ನೋಡ್ತಿದ್ದಾರೆ, ಈ ಕಡೆ ತಿರ್ಗಿ. ಅವ್ರ ಇನ್ನ ಆಗ್ತಿಲ್ಲ ಕಣಕ್ಕ, ಬಿಟ್ಬಿಡಕ್ಕ, ಡಿಲೀಟ್ ಮಾಡ್ರಿ. ನನ್ ಕೈಲ ಆಯ್ತಿಲ್ಲ ಕಣಕ್ಕ. ಸೊ ಫೈನಲಿ ನಾವು ರೀಚ್ ಆಗಿರೋದು ಶಿವನ ಸಮುದ್ರ. ಆದ್ರೆ ಬರ್ಬೇಕಾ ನಮ್ಗೆ ಗೊತ್ತೇ ಇಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂದ್ಬಿಟ್ಟು. ತಲಕಾಡು ಅಂತ ಸಾಕಷ್ಟು ಇಲ್ಲಿದಾರಲ್ಲ ಲೆಜೆಂಡ್ಸ್ ಎಲ್ಲ, ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿರೋದು ಅಂತ ಹೇಳ್ಬಿಟ್ಟು. ಎಲ್ಲಿಗೆ ಹೋಗ್ತಿದ್ವಿ ಅಂತಾನೂ ಗೊತ್ತಿಲ್ಲ ಆಕ್ಚುಲಿ. ಶಿವನ ಸಮುದ್ರ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಆ್ಯಂಡ್ ದ ವ್ಯೂ ಈಸ್ ಹೇಗಿದೆ.
ಪ್ಲಾನೇ ಮಾಡ್ಕೊಳ್ದಲ್ಲ ಎಲ್ಗೋ ಹೋಗ್ಬೇಕು ಅನ್ಕೊಂಡಿದ್ದೆ, ಎಲ್ಗೋ ಬಂದಿದ್ದು. ಈ ಮೇಡಮ್ ಇದಾರಲ್ಲ, ಹೆಡ್ ಮೇಡಮ್. ಯಾಮಿನಿ ಬಾಯ್ಲ್ ನೀನ್ ಹತ್ರಕ್ಕೆ. ಗಾಡ್. ಸೊ ಯಾರ್ ಗೋಯಿಂಗ್. ನೀರು ತುಂಬಾನೇ ಕಡಿಮೆ ಇದೆ ಆಕ್ಚುಲಿ. ಮಳೆ ಬಂದಿದೆಯಲ್ಲ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಆಕ್ಚುಲಿ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದು ಚಾನಲ್ ಥರನೋ ಏನೋ. ಸೊ ಬ್ಯೂಟಿಫುಲ್. ಅದೇ ಸಿಕ್ಕಾಬಟ್ಟೆ ಬಿಸಿಲಿದೆ. ಬ್ಯಾಕ್ ಸೈಡ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ಬ್ಯೂಟಿಫುಲ್. ಸಿ ಬಟ್ ಇಲ್ಲಿ ನೀರು ಖಾಲಿ ಆಗಿದೆ ಅನ್ಸುತ್ತೆ. ಬಟ್ ಆ ಕಡೆ ತುಂಬಾನೇ ವಾಟರ್ ಇದೆ. ಸುಭಾಷ್ ನೋಡ್ಕೋಣ ಇಲ್ಲಿ ತಲ್ಬಿಟ್ಟು. ಮಂಜುಬಾಲ್ ಬಾಯ್ಸ್. ಮೇ ಬಿ 3 months ಬಿಟ್ಟು ಬಂದ್ರೆ ನೀರು ಇದು ಮಳೆ ಬರುತ್ತೆ ಅನ್ಸುತ್ತಲ್ವಾ. ನೋಡಿ ಫೋಟೋಗ್ರಾಫರ್. ಹಾ ನೋಡಿ ಗಾಯ್ಸ್, ಇಲ್ಲೊಂದು ಮಾಡೆಲ್ ಇದೆ. ಅಲ್ಟ್ರಾ ಟ್ಯಾಲೆಂಟ್ ಫುಲ್ ಫೋಟೋ ಶೂಟ್. ನೆಕ್ಸ್ಟ್ ಯಾರಿಗಾದ್ರೂ ವಿಡಿಯೋ ಫೋಟೋ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಕ್ಸ್ಪ್ರೆಷನ್ ಬೇಕಂದ್ರೆ ಮಾಡೆಲ್ ಅವೈಲಬಲ್ ಇನ್ ಇಂಡಿಯಾ. ವಿಭಾ. ತಡ್ರಿ ಗೈಸ್, ಒಂದು ಪೋಸ್ ಬರುತ್ತೆ, ವೇಟ್ ಮಾಡಿ. ಕ್ಯಾಮ್ರಾಮನ್ ಮುಳ್ಳೊಂದೇ ನೋಡಿದೆ, ನೀನ್ ಬೇರೆ ಏನ್ ನೋಡ್ತಿಲ್ಲ. ಅಲ್ಲಿ ಏನಾದ್ರೂ ಚೆನ್ನಾಗಿದೆ. ಒಂದ್ ಕೆಲಸ ಮಾಡಿ, ಛತ್ರಿ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಫೋಟೋ ಶೂಟ್ ಆತರ ಏನಲ್ಲ. ಯೂಟ್ಯೂಬ್ ಇಲ್ಲ ನೀನ್ ಮಾಡಿ ಹೇಳ್ತೀನಿ. ನಾವ್ ಹಾಕೋಣ, ನಾವು ಟ್ಯಾಗ್ ಮಾಡೋಣ. ಬೇಕಿತ್ತ ಮುಂದೆ ಒಳ್ಳೆ ಕೂಲಿರೋ ಪ್ಲೇಸ್ ಹೋಗ್ಬೇಕಿತ್ತು. ನಿಜ. ಆಕ್ಚುಲಿ ಎಲ್ಲಿಗೆ ಪ್ಲಾನ್ ಮಾಡಿದ್ದು? ನಾನು ಪ್ಲಾನ್ ಮಾಡಿದ್ದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಬಿಸ್ಲು ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇಳಿಸಿದೀರಾ? ಬಿಸ್ಲು ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಅರ್ಲಿ ಮಾರ್ನಿಂಗ್. ಅಕ್ಕಂಗೆ ಸಮ್ಮರ್ ವಿಂಟರ್ ಇದ್ದಂಗಿದೆ. ಹಾಗೆ ಇಲ್ಲೇ ಹೋಗ್ಬೇಕು. ಅದು ಲಾಸ್ಟ್ ಅಲ್ಲಿ ನನಗೆ ಕೊಡ್ತಾರಂತೆ, ಒಂದ್ಸಲಿ ಮಾಡಿ ಆಯ್ತಾ? ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸ್. ಓ ಮೈ ಗಾಡ್. ಸ್ವಾಮಿ ಅವರು ಫೋಟೋ ಶೂಟಿಗೆ ರೆಡಿ ಆಗ್ತಿದ್ದಾರೆ. ಕ್ಯಾಮ್ರಾಮನ್ ಫೋಟೋ ತೆಗಿತಿದ್ದಾರೆ. ಲುಕ್ ಅಟ್ ದ ಬ್ಯೂಟಿ ಮ್ಯಾನ್. ಅಲ್ಲಿ ನೋಡಿ, ಅಲ್ಲಿ ಕಾಯ್ತಾ ಇದ್ದಾವೆ. ನಮ್ಗಿಂತ ಫಸ್ಟೇ ಹೋಗ್ಬಿಟ್ಟು. ಇಲ್ಲಿ ನೋಡಿ, ಹಿಡ್ಕೊಂಡು ಹೋಗೋದಾ? ನಾವಿವಾಗ ಊಟಕ್ಕೆ ಬಂದಿರೋದು. ಟೈಮ್ ಬಂದು 4:30 ಆಗಿರೋದು. ಸುಪ್ರಿಯಾ ರೆಸ್ಟೋರೆಂಟ್ಗೆ ಅಂತ ಹುಡ್ಕೊಂಡು ಬಂದಿರೋದು. ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀವಿ ಗೈಸ್, ನನಗಂತೂ ಗೊತ್ತಿಲ್ಲ ಎಲ್ಲೋ. ಒಂದು ಸೆಕೆಂಡ್ ಇದೆ. ಸೊ ಈ ಮೇಡಮ್ ಇದೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಸೊ ವಿ ಆರ್ ಇನ್ ಸುಪ್ರಿಯಾ ರೆಸ್ಟೋರೆಂಟ್. ಐ ಥಿಂಕ್ ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಗೋ ಅಂಡ್ ಸಿ.
ಹೋಟ್ಲಲ್ಲಿ ಇದೇನಾ ಫೇಮಸ್? ಚಿಲ್ಲಿ ಚಿಕನ್. ಸುಪ್ರಿಯಾ ರೆಸ್ಟೋರೆಂಟ್ ಚಿಲ್ಲಿ ಚಿಕನ್ ಫೇಮಸ್. ಬೋಟಿ ರೈಸ್ ಮಸ್ತ್ ಮಸ್ತ್ ಊಟ. ಇದು ಅಲ್ಲಿ ಕೊಟ್ಬಿಡಿ ಅಂತ. ಸಾಕು 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 ಸಾಕು. ಎಲ್ಲಿಂದ ಬಂದ್ಯಾಕ? ಥ್ಯಾಂಕ್ ಯು. ಸಖತ್ತಾಗಿದೆ. ಟ್ರೈ ಮಾಡಿ. ಬಾಟ್ ಎತ್ಬಿಡಿ ಸರಿ. ಬಾಟ್ ಸರಿ. ಚಿಲ್ಲಿ ಚಿಕನ್, ಬಿರಿಯಾನಿ ರೈಸ್ ಟ್ರೈ ಮಾಡಿಸಿ. ಆ್ಯಂಡ್ ಕಬಾಬ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಚಿಕನ್ ಸೊ ಆವ್ರೇಜ್. ಕಲರ್ ಚೆನ್ನಾಗಿದೆ ಆ್ಯಕ್ಚುಲಿ, ಅದಕ್ಕೋಸ್ಕರನೇ ಹೋಟೆಲ್ ಹತ್ರ ಬಂದಿದ್ದು. ಕಲರ್ ಜಸ್ಟ್ ಗೂಗಲಲ್ಲಿ ನೋಡ್ಬಿಟ್ಟು ಅಂದ್ಕೊಂಡೆ ಈ ವೈಟ್ ಕಲರ್ ರೈಸ್ ನೋಡಿದ್ರೆ ನನಗೆ ಒಂಥರ ತುಂಬ ಇಷ್ಟ ಆಗ್ತಾ ಇರೋದು ಆ್ಯಕ್ಚುಲಿ, ಅದಕ್ಕೋಸ್ಕರ ಈ ಹೋಟೆಲ್ಗೆ ಬಂದಿದ್ದು. ಸೊ ಟೇಸ್ಟ್ ಮಾಡುವ. ಕನ್ಫ್ಯೂಸ್ ಐತೆ. ಇಲ್ಲ ಮಾಡಬಾರ್ದೇನೋ ಮಾಡೋರಕ್ಕ. ಏನ್ ಮಾಡವಳೆ? ಕ್ಲಾರಿಟಿ ಕೊಡು. ಹೇಳು. ಕ್ಲಾರಿಟಿ ಕೊಡು. ಏನ್ ಮಾಡವಳೆ? ಏನೇ ಮಾಡಿದೆ? ಇದೆ ಶಾಪಿಂಗ್ ಇಲ್ಲ ಅದೇ ಗುರು. ಯಾವ ಗುರುನು? ಅಲ್ಲಿದೆ ನೋಡಿ ಗುರು. ಪಟ್ ಪಟ್ ಅಂತ ಇಳಿದು ಓಡ್ ಬರ್ಬೇಕು, ಪಟ್ ಅಂತ ಒಳಗೆ ಹೋಗ್ಬಿಡ್ಬೇಕು. ಅಲ್ಲಿ ಲೈನ್ ಇರುತ್ತೆ, ಪಟ್ ಅಂತ ನಿಲ್ಸ್ಕೊಳಕ್ಕಾಗಲ್ಲ. ಎಲ್ಲಿದೆ? ಇಲ್ಲ ಪೊಲೀಸ್ ದಾರ ಹೊಡೆದಾಗ್ತದೆ. ಕನ್ನಡ ಬೋರ್ಡ್ ನೋಡಿ. ಅಲ್ಲ ಅವಳಿಗೆ ಲೈನ್ ಇದೆ ನೋಡಿ. ಅದೇ ಫೇಮಸ್. ಮೈಸೂರಲ್ಲಿ ಶಾಪಿಂಗ್ ಮಾಡೋದೆಲ್ಲ 30 ರೂಪೀಸ್ ಅಷ್ಟೇ. ಯಾವ ತಗೊಂಡು 30 ರೂಪೀಸ್. ಬ್ಯಾಂಗ್ಳೂರಲ್ಲಿ ಹಿಂಗೆಲ್ಲ ಸಿಕ್ಕಿದ್ರು ಅಷ್ಟೇ ಅಲ್ಲ. ಸ್ವರ್ಗ. ಚೆನ್ನಾಗಿದೆಯಲ್ಲ. ಅಟ್ ಲಾಸ್ಟಲ್ಲಿ ನಾವು ವಿಸಿಟ್ ಮಾಡ್ತಿರೋದು ಗ್ಲೆನ್ಸ್ ಬೇಕ್ ಹೌಸ್ ಅಂತ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಹೇಳಿ. ಬರೀ ಐಸ್ ಕ್ರೀಮ್ ತಿನ್ನಕ್ಕಂತಾನೆ ಎಷ್ಟೋ ಕಿಲೋಮೀಟರ್ ದೂರ ಬಂದಿದ್ದೀವಿ ಸೀರಿಯಸ್. ವಿಶ್ವ ಲಾಗ್ 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 ಇಂಟ್ರೊಡ್ಯೂಸ್ ಮಾಡ್ಬೇಕು. ಬರೀ ಐಸ್ ಕ್ರೀಮ್ ಅಂತಾನೆ ಇಷ್ಟೊಂದು ಹೊಡ್ಕೊಂಡಿದ್ದಾರೆ. ಹೌದು. ಯಾವ ಚಾನಲ್? ನಾನು ನಿಮ್ಮ ಅಭಿಮಾನಿ. ಹೇಳು. ಈಗ ಮಾಡು. ಹೇಳಿ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಇವಾಗ. ನನ್ನ ಮಗ ಫಸ್ಟೇ ಕಾಣ್ತಾರೆ. ಅದಕ್ಕೆ ಫ್ಲಾಶ್ ಹಾಕಿರೋದು. ಹೇಳಿ ನೀವ್ ಹೇಳಿ. ಹೊಸ ಫ್ರೆಂಡ್ಸು, ಹೊಸ ಟ್ರಿಪ್ಪು, ಫಸ್ಟ್ ಟೈಮು ಹೆಂಗಿತ್ತು ಅಂತ ಹೇಳಿ. ಬೇಗ ಹೇಳಿ. ಅಯ್ಯೋ ಹೇಳಿ ಬಾಸ್. ಹೇಳು ಹೇಳು ಬಾ. ಕನ್ನಡದಲ್ಲಿ ಹೇಳು. ಇಂಗ್ಲಿಷ್ಗೆ ಅಷ್ಟೇನಾ? ಅಂದ್ರೆ ನಿಂಗೆ ಹೆಂಗ ಅನಿಸ್ತು ಫಸ್ಟ್ ಟೈಮ್ ಫಸ್ಟ್ ಟ್ರಿಪ್ ನಮ್ದು ಎಲ್ರದ್ದು? ಸೊ ಯಾವ ತರ ಇತ್ತು? ಸೊ ಐ ಲೈಕ್ ದ ಜಂಗಲ್ ಕುತ್ಕೋ.
ಇದೆಲ್ಲ ನನ್ನಲ್ಲ, ಇವೆಲ್ಲ ಇವ್ರುಗಳು ಹೇಳ್ಕೊಡ್ತಾ ಇರೋದು. ಸೊ ನಾನು ಮಾಡ್ತಾ ಇರೋದು. ಬೈ ದ ವೇ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಎಸ್ಪೆಷಲಿ ರಂಜಿತಾ ಅವರ ಬ್ಲಾಗ್ ಅಲ್ಲಿ ಬರೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ ನಾನು. ಸೊ ಅದು ಖುಷಿ ಆಗ್ತಿದೆ ಇವ್ರು ಬ್ಲಾಗ್ ಬಂದು. ಅಂಡ್ ಆಲ್ಸೋ ಇಲ್ಲಿ ನಮ್ಮ ಸಂಸಾರಸ್ಥರಿದ್ದಾರೆ, ನಮ್ಮ ಗೌಡ್ರಿದ್ದಾರೆ. ಓಕೆ. ಅಂಡ್ ಇಲ್ಲಿ ಮೈ ಬ್ರದರ್ ಇಸ್ ದೇರ್. ಅಂಡ್ ಆಲ್ಸೋ ನಮ್ಮ ಯಾಮಿನಿಯವರು ಇದ್ದಾರೆ. ಅವರು ವಿಡಿಯೋ ಬರಕ್ ಇಷ್ಟಪಡಲ್ಲ. ಅಲ್ಲಿ ಬಾತ್ರೂಮ್ ಇದೆ, ಓಡ್ ಬರೋದಲ್ಲ. ಮದ್ವೆ ಆಗೋಗುತ್ತೆ ಅದಕ್ಕೆ. ಅಂಡ್ ಇಲ್ಲಿ ನಮ್ಮ ಇನ್ನೊಬ್ರು ಬ್ರದರ್ ಇದ್ದಾರೆ. ಸೊ ಇವರೆಲ್ಲರ ಜೊತೆ ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಜನ ಎಲ್ಲರೂ ಒಬ್ಬೊಬ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಕಂಗ್ರಾಟ್ಸ್ ಅವರಿಗೆ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬೆಳೀಲಿ ಅಂತ ಆಶಿಸ್ತೀವಿ. ಅಂಡ್ ಇನ್ನೂ ಚೆನ್ನಾಗಿ ಅವರು ಒಳ್ಳೊಳ್ಳೆ ಬ್ಲಾಗ್ಸ್ ತಗೊಂಡ್ಬಂದು ನಿಮಗೆ ಎಷ್ಟೊಂದು ಡೌ ಮಾಡ್ತಿದ್ದಾಳೆ ಗೊತ್ತಾ ವಿಭಯ್. ಅಪ್ಪ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದಾಳೆ. ಇಷ್ಟು ದೊಡ್ಡ ದೊಡ್ಡ ಮಾತು ಬೆಳೀಲಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಹರ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಇದು ಅವರ ಹೆಸರಲ್ಲಿ. ಥ್ಯಾಂಕ್ ಯು. ರಂಜಿತಾ. ಥ್ಯಾಂಕ್ ಯು. ಏನಿಲ್ಲ, ಅದೇ ನೆಟ್ಟೆಲ್ಲ ಪಟ್ಟೆಲ್ಲ ಏನು ಯಾವ್ದೋ ಆರ್ಡರ್ ಮಾಡಿದ್ ಏನೋ ಬಂದಿದೆ ಅನಿಸ್ತದೆ. ಸೊ ಸೌಮ್ಯ ಹೇಳಿ, ಸೌಮ್ಯ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅಂದ್ರೆ ಟ್ರಿಪ್ ಬಗ್ಗೆ. ಬೆಳಿಗ್ಗೆ ತಲಕಾಡು ಅಂತ ಕರ್ಕೊಂಡ್ಬಂದ್ರು. ಇವ್ರಿಬ್ರಿಗೆ ವೇಟ್ ಮಾಡಿ ಸಾಕಾಯ್ತು. ಆದ್ರೂ ಚೆನ್ನಾಗಾಯ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಹೊಸ ಹೊಸ ಫ್ರೆಂಡ್ಸ್, ಚೆನ್ನಾಗಿತ್ತು. ಓಕೆ ಅಕ್ಕ, ಅಕ್ಕ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಆಕ್ಚುಲಿ ವಿಶ್ವ, ದೀಪಾ, ಬ್ರದರ್, ಆಕ್ಚುಲಿ ಹೆಸರೇ ಗೊತ್ತಿಲ್ಲ. ದೀಪಕ್ ಬ್ರದರ್, ದೀಪಕ್ ಗುಡ್ ಬ್ರದರ್, ಚೈಲ್ಡ್ ಇನ್ನು ಕಲಿಯೋದಿಲ್ಲ ಇನ್ನು. ಓಕೆ ఓకే నువ్వు చెప్పవా ఎలా అనిపించింది? కాపీ పేస్టా ನೀನ್ ಹೇಳಕ್ಕ. ಝೂಮ್ ಹಾಕಲ್ಲ, ನಿನ್ ಮುಖ ತೋರ್ಸಲ್ಲ, ಹೇಳು. ಹಾಯ್ ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.